ಸರ್ ಎಲ್ಲರೂ ಬಂದಿದ್ದಾರೆ ಸರ್. Okay, sir. Thank you, sir. Good morning, students. So ನಾವು ಎರಡು ವಾರ ಮುಂಚೆ ಭೇಟಿ ಆಗಿದ್ವಿ. So I first met you all, whoever was present 2 Sundays ago. So ಆ ಒಂದು sessions ಅಲ್ಲಿ over the past 2 weeks you had shared the details of the courses that you wanted more information about. ನಿಮ್ಮ career queries ಇತ್ತು, ಪ್ರಶ್ನೆಗಳಿತ್ತು. ಆ ಪ್ರಶ್ನೆಗಳ ಮೇಲೆ ನಾನು I had created a set of handouts. ಲಾಸ್ಟ್ ಸಂಡೇ ಮಾರ್ಚ್ 7th ನಾನು ನಿಮ್ಮ ಕಾಲೇಜ್ ಬಂದಾಗ ನಾನು ಈ ಹ್ಯಾಂಡ್ಔಟ್ಸ್ ಅನ್ನ ನಿಮ್ಮ ಫ್ಯಾಕಲ್ಟಿ ಅವ್ರು ಕೊಟ್ಟಿದ್ದೀನಿ. ಪ್ಲೀಸ್ ಕಲೆಕ್ಟ್ ಅ ಕಾಪಿ ಆಫ್ ದಿ ಕೋರ್ಸಸ್ which you wanted more information about. I have collected that information and given. Please take it from sir. So what I have done for this session ಏನ್ ಮಾಡಿದ್ದೀನಿ ಅಂದ್ರೆ I have looked at the collective majority ಏನ್ ಕನ್ಸರ್ನ್ಸ್ ಇದೆ, career concerns ಇದೆ, ಕಾಮರ್ಸ್ ನಂತರ questions ಏನಿದೆ ಅದನ್ನ ನಾನು ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ. So to begin with, we will just go through a summary of what we have found in terms of information, which is with your specific batches. So when we looked at the overall situation, ಈಗ ನಾವು ನೋಡಿದ್ರೆ usually if you look at commerce students ಅಂದ್ರೆ 12th ನಂತರ they focus on these different career tracks. They look at doing a finance course, BCom undergraduate course ಅಥವಾ BBM ಮಾಡ್ಬಿಟ್ಟು ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ ಮಾಡ್ತಾರೆ. ಈಗ ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ ಅಲ್ಲಿ ನೀವು ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಯು ಕ್ಯಾನ್ ಸ್ಪೆಷಲೈಸ್ ಡೀಪ್ಲಿ ಇನ್ ಫೈನಾನ್ಸ್, BCom MCom ಮಾಡ್ಬೋದು ನೀವು. ಯು ಕ್ಯಾನ್ ಆಲ್ಸೋ ಡು BCom MBA. ಇನ್ನು ಕೆಲವರು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಹೋಗ್ಬೇಕಂತ ಲಾಟ್ ಆಫ್ ಪೀಪಲ್ ಎಂಟರ್ ದ ಬ್ಯಾಂಕಿಂಗ್ ಸೆಕ್ಟರ್. ನೀವು ಸುತ್ತಮುತ್ತ ನೋಡಿದ್ರೆ ಹಲವಾರು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಇವೆ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಇದೆ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಜಾಯ್ನ್ ಆದ್ರೆ ನಿಮ್ಮ ಡಿಗ್ರಿ ನಂತರ ಯು ಹ್ಯಾವ್ ಟು ಟೇಕ್ ದ ಬ್ಯಾಂಕಿಂಗ್ ಪ್ರೊಬೇಷನ್ ಎಕ್ಸಾಮ್ಸ್ ನೀವು ತಗೊಳ್ಬೇಕು. E-probate exams will be related, of course, to the topics that you've already covered in your finance course. There will also be some additional requirements, but that is a separate discussion. Knowledge in 3 varsha ide, so you can definitely find out more details and prepare for it. The often courses ನೀವು ನೋಡೋದಂದ್ರೆ CA program, company secretary, insurance sector is hiring in a big way. A lot of commerce graduates ತಗೊಳ್ತಾ ಇದ್ದಾರೆ. ಈಗ we find that international business is growing. ಅದರಿಂದಾಗಿ you find that people are doing undergraduate course ನಂತರ BCom ನಂತರ BBM ನಂತರ MBA ಹೋಗ್ಬಿಟ್ಟು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರಿನ್ ಟ್ರೇಡ್ ಅಂತ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ಮಾಡ್ತಾರೆ, ಅಥವಾ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ MBA ಎಲೆಕ್ಟಿವ್ ನ ಪಿಕ್ ಮಾಡ್ತಾರೆ. ಎಲ್ಲಾ ಕಡೆ ನಾವು ನ್ಯೂಸ್ ಪೇಪರ್ ಅಲ್ಲಿ ನೋಡುವಾಗ ಸ್ಟಾಕ್ಸ್ ಬಗ್ಗೆ ಹಲವಾರು ಡಿಸ್ಕಷನ್ಸ್ ನಡೀತಾ ಇರುತ್ತೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು. ಸೊ ಅದರಿಂದಾಗಿ ಆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಜಾಬ್ ಆಪರ್ಚುನಿಟೀಸ್, ಹಲವಾರು ಸ್ಟಾಕ್ ಬ್ರೋಕಿಂಗ್ ಕಂಪನೀಸ್ ಗಳಿವೆ, ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಸ್ ಇದ್ದಾರೆ. ಇದಕ್ಕೆ ನಿಮ್ಮ BCom ಕೋರ್ಸ್ ನಂತರ ಯು ಕ್ಯಾನ್ ಡೂ ಸರ್ಟಿಫಿಕೇಟ್ ಕೋರ್ಸಸ್ ರಿಲೇಟೆಡ್ ಟು ದಟ್ ಫ್ರಮ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂಡ್ ಅದರ್ ವೆಲ್ ನೋನ್ ಇನ್ಸ್ಟಿಟ್ಯೂಟ್ಸ್. ಅನದರ್ ಪಾತ್ವೇ ಫಾರ್ ಕಾಮರ್ಸ್ ಸ್ಟೂಡೆಂಟ್ಸ್ ಇಸ್ ಎಕನಾಮಿಕ್ಸ್ ಅಲ್ಲಿ ಅಂಡರ್ ಗ್ರಾಜುಯೇಟ್ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಮಾಡ್ಬಿಟ್ಟು RBI ಅಂತ ಆರ್ಗನೈಸೇಷನ್ಸ್ ಅನ್ನ ಜಾಯ್ನ್ ಆಗೋದು. ಡೆಫಿನೆಟ್ಲಿ ಈಗ ನಿಮ್ಮಲ್ಲಿ ಹಲವಾರು ಸ್ಟೂಡೆಂಟ್ಸ್ IAS, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಗವರ್ಮೆಂಟ್ ಜಾಬ್ಸ್ ಬಗ್ಗೆ ನಿಮ್ಮ ಇಂಟ್ರೆಸ್ಟ್ ಇದೆ, ಕುತೂಹಲ ಇದೆ. ಸೊ ನೀವು ಈಗ ಗವರ್ಮೆಂಟ್ ಜಾಬ್ಸ್ ಗೆ ಅಪ್ಲೈ ಮಾಡುವಾಗ, ಎಸ್ಪೆಷಲಿ UPSC KPSC ನೀವು ನೋಡ್ತಾ ಇರುವಾಗ, IAS KS IPS KPS ನೋಡ್ತಾ ಇರುವಾಗ, it would be more better for you if you picked a course like BA Economics or BA Political Science. ಯಾಕಂದ್ರೆ ನಿಮ್ಮ ಎಕ್ಸಾಮ್ಸ್ ಅಲ್ಲಿ, ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ ಅಲ್ಲಿ you will find that there are it is more easier for you to crack the exams because these are the related subjects. Of course, you can do any undergraduate course and you can definitely get into the IAS KS stream also. As a overall batch nim nodidre, these were the top courses that you wanted to get information about, which is the BCom BBM course. ಈಗ BCA ಕೋರ್ಸ್ ಬಗ್ಗೆ ಕೆಲವು ಸ್ಟೂಡೆಂಟ್ಸ್ ಕೇಳಿದ್ರು. ಈಗ ನಾವು ಕಂಪ್ಯೂಟರ್ ಸೈನ್ಸ್ ತಗೊಂಡಿದೀವಿ ಕಾಮರ್ಸ್ ಅಲ್ಲಿ, ಆದ್ರೆ ಸೈನ್ಸ್ ಸ್ಟೂಡೆಂಟ್ಸ್ ಅಲ್ಲ, ನಾವು BCA ಕೋರ್ಸ್ ಸೇರ್ಬಹುದಾ ಅಂತ ಪ್ರಶ್ನೆ ಬಂದಿತ್ತು. ಸೊ I will answer that question in a minute. Uldid programs andre which you had wanted to know more information about is BA Economics, BA LLB, BA Journalism, Mass Media course galu. BCom ಮಾಡಿದ ನಂತರ ನೀವು CA, CS, ICWA, ICWA accountant ಆಗ್ಲಿಕ್ಕೆ, ACCA ನೀವು ಕೋರ್ಸ್ ನೋಡ್ತಾ ಇದ್ರೆ, it is the UK related course as I have mentioned to you when we discussed it last time. ನೀವು US ಗೆ ನೀವು CA ಆಗ್ಬೇಕಂದ್ರೆ ನಿಮ್ ಡಿಗ್ರಿ ನಂತರ
ನೀವು CPA ಎಕ್ಸಾಮ್ಸ್ ತಗೊಳ್ಬಹುದು, ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್. ಅಮೆರಿಕನ್ ಕಂಪನೀಸ್ ಗೆ ಈ ಕ್ವಾಲಿಫಿಕೇಶನ್ ನೋಡ್ತಾರೆ. ಅಮೆರಿಕನ್ ಕಂಪನೀಸ್ ಆಪರೇಟಿಂಗ್ ಇನ್ ಇಂಡಿಯಾ ಪ್ರಿಫರ್ CPAs ಆಸ್ ವೆಲ್ as ಚಾರ್ಟರ್ಡ್ ಅಕೌಂಟೆಂಟ್ಸ್. ಈಗ ಚಾರ್ಟರ್ಡ್ ಫೈನಾನ್ಷಿಯಲ್ ಅನಾಲಿಸ್ಟ್ ಕೋರ್ಸ್ ಮಾಡಿದ್ರೆ ನೀವು ಯು ಕ್ಯಾನ್ ಗೆಟ್ ಇನ್ ಟು ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಅಂಡ್ get into a purely investment related job opportunities. So these are the various courses that you wanted to know information about. Information is there with your faculty. I have shared the handouts, a new photocopy. So let us look at the top questions. First, nanu nanna PU commerce ನಂತರ BCA ಮಾಡಬಹುದಾ? Yes, definitely you can do your BCA after your PU commerce, provided our college alli our students they are accepting students with mathematics and computer science. Kellow college galali, if it is attached to engineering college or it is very technology driven course andre, they might specifically say only science students, but there are a lot of BCA courses which are open for commerce students. You have to just identify the college and check the college. Inta college galali entrance exam irodu tumba kadame. As a science and technology related group of institutions alli BCA course serlik hodre, if there are a lot of students applying, they might be looking at entrance exam requirements. Kellow private universities under Bangalore University, as far as I know, a lot of colleges which do take students who have a PUC commerce background with mathematics and computer science. ಈಗ ನೀವು ಅಕಸ್ಮಾತ್ ಮ್ಯಾಥಮೆಟಿಕ್ಸ್ ತಗೊಂಡಿರ್ಬೋದು, ಆದ್ರೆ ಈಗ ಕಾಲೇಜಲ್ಲಿ ನೀವು ಇದು ಕಂಪ್ಯೂಟರ್ ಸೈನ್ಸ್ ಆಪ್ಷನ್ ನೀವು ತಗೊಳ್ದೇ ಇರ್ಬೋದು. ನಿಮ್ಮಲ್ಲಿ ಕೆಲವು ಸ್ಟೂಡೆಂಟ್ಸ್ ತಗೊಂಡಿದ್ದೀರಿ. ಅಕಸ್ಮಾತ್ ನೀವು ಕಂಪ್ಯೂಟರ್ ಸೈನ್ಸ್ ತಗೊಳ್ದೇ ಇದ್ರೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಈ BCA ಕೋರ್ಸ್ ಅಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡಬಹುದು. ಅದರಿಂದಾಗಿ ನೀವು ನಿಮ್ಮ PUC ಎಕ್ಸಾಮ್ಸ್ ಆದ ನಂತರ immediately I would suggest that you look at what is the BCA course covering and join for a separate computer course, so that ನೀವು ಈ BCA ಕೋರ್ಸ್ ಮಾಡುವಾಗ ಕಂಪ್ಯೂಟರ್ ಸೈನ್ಸ್ ಗೊತ್ತಿಲ್ಲದೆ ಇರೋದ್ರಿಂದ ಬೇಸಿಕ್ಸ್ ಇಂದ ಸ್ಟಾರ್ಟ್ ಮಾಡಿರೋದ್ರಿಂದ ನಿಮ್ಗೆ ಜಾಸ್ತಿ ಸ್ಟ್ರಗಲ್ ಮಾಡಬಾರ್ದಂದ್ರೆ ಸೈಡ್ ಅಲ್ಲಿ ಕಂಪ್ಯೂಟರ್ ಕೋರ್ಸ್ ಡೆಫಿನೆಟ್ಲಿ ಮಾಡಬೇಕು. ನೀವು ಮಾಡಿ. ನಿಮ್ಮಲ್ಲಿ ಹಲವಾರು ಹುಡುಗರು ಆರ್ಮ್ ಫೋರ್ಸಸ್ ಜಾಯಿನ್ ಆಗ್ಬೇಕಂತ ನಿಮ್ಗೆ ಇಂಟ್ರೆಸ್ಟ್ ಇತ್ತು. ಈಗ ನೀವು NDA ಎಕ್ಸಾಮ್ ತಗೊಳ್ಬಹುದು, ಆದ್ರೆ NDA ಎಕ್ಸಾಮ್ ನೀವು ತಗೊಂಡಾಗ 12th ನಂತರ you can join only the Indian Army. There is no option now through the NDA route for you to join the Indian Navy or the Indian Air Force immediately after your 12th through the NDA route. They will give you entry only to the Army. ಅಕಸ್ಮಾತ್ ನಿಮ್ಗೆ ಇಂಡಿಯನ್ ಏರ್ ಫೋರ್ಸ್ ಅಲ್ಲೇ ಕೆಲಸ ಮಾಡ್ಬೇಕಂತ ಹೇಳಿದ್ರೆ ನಿಮ್ ಡಿಗ್ರಿ ಆದ ನಂತರ ನೀವು ಕಂಬೈನ್ಡ್ ಡಿಫೆನ್ಸ್ ಸರ್ವಿಸಸ್ ಎಕ್ಸಾಮ್ ಮತ್ತೆ ಬೇರೆ ರೂಟ್ ಇಂದ ನೀವು ಅಪ್ಲೈ ಮಾಡಬಹುದು. ಸೊ ನೀವು ಒನ್ ರೂಟ್ ಅಂದ್ರೆ AFCAT, ಇಂಡಿಯನ್ ಏರ್ ಫೋರ್ಸ್ ಜಾಯಿನ್ ಮಾಡೋದ್ರೆ ಇಂಡಿಯನ್ ಏರ್ ಫೋರ್ಸ್ ಕಾಮನ್ ಅಡ್ಮಿಷನ್ ಟೆಸ್ಟ್ ಅಂತ ಇದೆ. ಅದು ಈ ಸ್ಕೀಮ್ ಅಲ್ಲಿ ಲಿಮಿಟೇಷನ್ ಏನಂದ್ರೆ ಯು ಕ್ಯಾನ್ ವರ್ಕ್ ಫಾರ್ ದ ಇಂಡಿಯನ್ ಏರ್ ಫೋರ್ಸ್ ಓನ್ಲಿ ಫಾರ್ 14 years. ಅಂದ್ರೆ ಇಟ್ ಇಸ್ ಲೈಕ್ ಶಾರ್ಟ್ ಡ್ಯೂರೇಷನ್ ಸರ್ವಿಸ್. You cannot work for more than 14 years. ಅದರ ನಂತರ ನೀವು ರಿಟೈರ್ಮೆಂಟ್ ತಗೊಳ್ಬೇಕಾಗುತ್ತೆ. So I don't want to at this point of time go very much into detail, ಯಾಕಂದ್ರೆ ನಿಮ್ಮಲ್ಲಿ ಎಷ್ಟು ಜನರು NDA ಎಕ್ಸಾಮ್ ಈಗ ತಗೊಂಡಿದ್ದೀರಿ ಗೊತ್ತಿಲ್ಲ ಇದಕ್ಕೆ ಆರ್ಮಿ ಜಾಯಿನ್ ಆಗ್ಲಿಕ್ಕೆ. If you are looking to join after your degree, we can definitely see what can be done to help you prepare better. Please get in touch with me by emailing me. So ಈಗ ನಿಮ್ಮ let us look at MBA was one of the top options picked by all students saying you want to do your MBA. Definitely for you to do your MBA, your first step is ನಿಮ್ಮ ಈ PUC ಕಾಮರ್ಸ್ ನಂತರ ನೀವು ಡಿಗ್ರಿ ಕೋರ್ಸ್ ಮಾಡಬೇಕು. ಫಸ್ಟ್ ಸ್ಟ್ರೇಟ್ ಆಪ್ಷನ್ ಅಂದ್ರೆ ನೀವು ಇಮಿಡಿಯೇಟ್ ಆಗಿ BBM ಮಾಡಿದ್ರೆ BBM ಮತ್ತೆ ನಿಮ್ಮ MBA ಟಾಪಿಕ್ಸ್ ಕವರ್ ಆಗೋದು ತುಂಬಾ ಸಿಮಿಲರ್ ಆಗಿದೆ ಟಾಪಿಕ್ಸ್. ಸೊ ನೀವು MBA ಅಂತ ಈಗನೇ ಡಿಸೈಡ್ ಆಗಿದ್ರೆ definitely do your BBM. You will find the MBA course much easier. ಯಾಕಂದ್ರೆ ನೀವು BBM ಕೋರ್ಸ್ ಅಲ್ಲಿ ಏನು 3 ವರ್ಷ ಕವರ್ ಮಾಡ್ತೀರಿ, that is what is going to be covered in a 2-year MBA program in your first year MBA coverage. MBA program alli the faculty will be more experienced. There will be more focus on how they cover it differently. ಈಗ it is recommended ನೀವು BBM ಮಾಡಿದ್ರೆ ಕೆಲವು ವರ್ಷ ವರ್ಕ್ ಎಕ್ಸ್ಪೀರಿಯನ್ಸ್ ತಕೊಳ್ಳಿ, ಅದರ ನಂತರ MBA ಮಾಡಿ. ಇಮಿಡಿಯೇಟ್ ಆಗಿ MBA ಮಾಡ್ಲಿಕ್ಕೆ ಹೋಗಬೇಡಿ. You will not be able to take very good benefit out of it. ಇನ್ನು ಹಲವಾರು ಜನರು ಒಂದು 5 ರಿಂದ 10 ವರ್ಷ ಕೆಲಸ ಮಾಡ್ಬಿಟ್ಟು IIM ಮತ್ತೆ ಅಂತ ಸಂಸ್ಥೆಗಳಲ್ಲಿ ಎಕ್ಸಿಕ್ಯೂಟಿವ್ MBA ಅಂತ 1 year ಪ್ರೋಗ್ರಾಮ್ ಮಾಡ್ತಾರೆ. ಯಾಕಂದ್ರೆ they would have anyway covered 2 year ಪ್ರೋಗ್ರಾಮ್ ಅಲ್ಲಿ ಫಸ್ಟ್ ಇಯರ್ ನಿಮ್ಗೆ ಆಗಾಗ್ಲೇ ಅದರದ್ದು ಬಗ್ಗೆ ಗೊತ್ತಿರುತ್ತೆ ನಿಮ್ BBM ಕೋರ್ಸ್ ಅಂತಾಗಿ. So you can definitely do BBM and MBA. Second option is ಈಗ ನೀವು ಡಿಸೈಡ್ ಆಗಿಲ್ದಿದ್ರೆ ಈಗ MBA ಮಾಡ್ತೀರಾ ಅಂದ್ರೆ you want to consider MCOM, you want to consider CA, you want to consider other options,
then definitely finance related new field ಹೋಗ್ಬೇಕಂತ ಇದ್ದಿದ್ರೆ definitely please do your BCom. You can still do your MBA after BCom, but you will be far more expert in finance if you take up the BCom track versus the BBM track. So I would recommend that. That is why everybody will say that ನೀವು CA ಮಾಡ್ಲಿಕ್ಕಿದ್ರೆ cost accounting course ಮಾಡ್ಲಿಕ್ಕಿದ್ರೆ you should do your BCom, and that is very good advice. Please consider it. ಈಗ what are the different career options in a BCom ನಂತರ? So of course MBA you already know about it. CA, company secretary course. MCom was one of the top things that all of you wanted to do. ಈಗ CFA ಅಂದ್ರೆ ನೀವು ಇನ್ವೆಸ್ಟ್ಮೆಂಟ್ ಅನಾಲಿಸಿಸ್ ಅದಕ್ಕೆ ನೀವು ಮಾಡ್ಲಿಕ್ಕಿದ್ರೆ ಆ ಫೀಲ್ಡ್ ಅಲ್ಲಿ ಹೋಗ್ಬೇಕಿದ್ರೆ definitely you should do your CFA after your degree. So ಈ ರೀತಿ ಹಲವಾರು ಆಪ್ಷನ್ಸ್ ಗಳಿವೆ. So you can do your BCom and then collect information. You don't need to know information about all these courses right now itself. What is important is to pick the degree course which you will do, and as you're going through this, collect information to see which area you want to go into. So it will help you in your future as well. If you want to get into teaching line after your BCom, do a B.Ed so that you can teach in schools and colleges. Colleges under PUC tanka. If you're going to teach undergraduate course, BCom ನಂತರ MCom ಮಾಡ್ಬಿಟ್ಟು, you should definitely consider doing your PhD if you're going into the teaching line. UGC scale salary ಸಿಗ್ಬೇಕು eligibility. So that is longer planning. So you can think about it. So first question in Bansal is that BBM and BCom, what is the difference in terms of course syllabus anta? So I have just selected some of the subjects which is covered in BCom and BBM. ನಿಮ್ಗೊಂಥರ ಹೋಲಿಕೆಗೋಸ್ಕರ compare ಮಾಡಿ contrast ಮಾಡಿ ನಿಮ್ಗೆ ನೋಡ್ಲಿಕ್ಕೆ. So as you can see, most of the papers are very similar. Difference ಏನಂದ್ರೆ you will find that there are more papers on auditing, investment, financial analysis in the BCom course. BBM ಅಲ್ಲಿ it will be more about the finance touch ಆಗುತ್ತೆ, but they will not go in depth into finance alone. They will cover all these subjects because it is like a general management course. These are the different mostly people go into these different employment areas, these different types of job profiles. Excuse me, sir. Sir. The same problem, sir. Content is not visible, sir. Content is not visible. Okay, one minute. Yeah, sir. 1 second. Visible, sir, now? No, sir. Visible ಇದೆಯಾ ಸರ್ ಈಗ? Yeah, sir. Okay. So ಯಾವ slide in the visible ಇರಲಿಲ್ಲ ಸರ್? ಅವರು ಈ slide last one, sir. Yeah, sir. Visible, sir. ಇದು ನೋಡಿದೀರಾ? ಇದಾಗಿದೆ. The better mathematics slide, sir. ಈ ಕೋರ್ಸ್ ಇದು ನೋಡಿದೀರಾ? So no, sir, not visible. Up to 8, okay, sir. Up to 9 8. or 4, 9 onwards is not visible, sir. Okay. Now it's visible, right? 8 is visible. Yeah, sir. 9 onwards is not visible, sir. Now is it visible? 9 is visible now? 9 is visible now? No, sir. It's not visible. Not visible. 1 second. ಈಗ visible ಇದೆಯಾ? ಇಲ್ಲ, sir. Now okay, sir. It's okay, no? Now okay. Yeah. So these are the subjects that you can see which is covered in BBM and BCom. So as I discussed, you can find that the subjects are very similar in BBM and BCom. Only difference is BCom only there is they touch upon all the other areas also, but they cover mostly finance related topics more in detail. I have not shared all the 36 subjects. I have shared only some of the papers which is there in the courses. As you know, it's semester system and each one of these courses is close to 34-36 papers. Kello BBM course only, when you reach the final year, you will have the option of maybe one auditing paper. BCom only your options elective papers anta nodidaga will all be finance related. Definitely. So these are the job opportunities, employment areas. Generally, if you look at it, BBM Adnantara, health sector, tech consulting firms, marketing roles, retail sector,
fashion companies, FMCG companies. These are the general areas, but definitely there are a lot of opportunities across more sectors, more job opportunities in it. BCom only people who do BCom can also get into jobs which BBM students are there in limitation illa. But if you are specifically focused on finance related jobs, it is better to do BCom. That is what I would suggest. So if you are looking at IGA, you can see in the first column, all the management related jobs, as you can see, wherever I put manager, business development, all these jobs, which is in the first column, are the columns which are related to BBM job profiles, which people usually get into and prefer. As you can see, BCom Nantra, most of them will be very focused on finance, analysis, business analyst, company secretary, chartered accountant, auditor. Definitely, whatever job profiles you see which is mentioned under BBM, even BCom students can apply to. There is no limitation. As I said, BCom is more focused towards finance, but BBM is general management. You can definitely also get into finance roles. So that's something for you to look at. ನಿಮ್ಮಲ್ಲಿ ಹಲವಾರು ಸ್ಟೂಡೆಂಟ್ಸ್ ಗಳು MCom ಅಲ್ಲಿ ಏನ್ ಕವರ್ ಮಾಡ್ತಾರೆ ಅಂತ ಕೇಳಿದ್ರಿ. ಈಗ MCom ಅಲ್ಲಿ as you can see that it is even more very specifically focused completely on finance and related fields. MBA Lisa, they will not focus so much on finance. There are some specialized programs, 1-year MBA program financially, you might find the same focus area. But generally, new 2-year MBA, they will not go so much in depth into all the finance related areas in a 2-year MBA program, because first year MBA, they will cover all the topics which is, related to what is being covered in your BCom BBM. One thing for you to keep in mind is that you cannot do your MCom in most colleges after doing BBM. So you MCom madbekanta idre, you definitely should do a BCom undergraduate course. So please keep that in mind. These are some of the subjects covered in MCom course ನಿಮ್ಮ reference ಗೆ. ಈಗ IAS exams ಗೆ ನೀವು prepare ಮಾಡೋದಾದ್ರೆ ಫಸ್ಟ್ ಅಂದ್ರೆ ನೀವು ಡೆಫಿನೆಟ್ಲಿ ನೀವು ಯಾವುದೇ ಡಿಗ್ರಿ ಕೋರ್ಸ್ ಮಾಡ್ಬಿಟ್ಟು ಯು ಕ್ಯಾನ್ ಗೋ ಫಾರ್ IAS. You can start preparing when you are doing your degree on the side itself. One of the first things is ನೀವು civil services ಬಗ್ಗೆ ಇನ್ನೂ ಜಾಸ್ತಿ ಓದಿ, ಯಾಕಂದ್ರೆ it is a decision to put in a lot of effort and hard work. Find out about the life of a civil servant ಅಂತ ಹೇಳ್ತೀವಿ. IAS ಆಫೀಸರ್ ಗಳ ಬಗ್ಗೆ ಓದ್ರಿ, ನಿಮಗೆ ವಿಡಿಯೋ ಸಿಗುತ್ತೆ ಅವ್ರ ಲೈಫ್ ಬಗ್ಗೆ ಹೇಗೆ ಪ್ರಿಪೇರ್ ಮಾಡಿದ್ದಾರೆ ಅಂತ. ನಾವು ಕೆಲವೊಮ್ಮೆ ಒಂದು ಪ್ರೊಫೈಲ್ ನೋಡಿದಾಗ we look at the power that the profile wields, we look at how much glamour is there, how much respectability is there, but you should also look for what is the responsibilities. ನೀವು ಈ ರೀತಿ ಒಂದು ಜವಾಬ್ದಾರಿ ತಗೊಳ್ಳಿಕ್ಕೆ ತಯಾರಿದ್ದೀರಾ ಅಂತ ನೀವು ಆ ಡಿಸಿಷನ್ ತಗೊಳ್ಬೇಕು. ಇಫ್ ಯು ಆರ್ ಪ್ರಿಪೇರ್ಡ್ ಫಾರ್ ದಿ IAS ಆಫೀಸರ್ಸ್ ಲೈಫ್. ನೀವು ಈಗ IAS ಎಕ್ಸಾಮ್ಸ್ ನೋಡುವಾಗ you can also parallelly prepare for Karnataka Administrative Services exams also. Difference ಏನಂದ್ರೆ ನೀವು ನ್ಯಾಷನಲ್ ಕೇಡರ್ IAS ಅಲ್ಲಿ, ಸ್ಟೇಟ್ ಕೇಡರ್ ಅಂದ್ರೆ KS ಅಂತ ಹೇಳ್ತೀವಿ. ಈಗ ಪೊಲೀಸ್ ಅಲ್ಲಿ ಸಹ ಹಾಗೆ IPS ಇದೆ, KPS ಇದೆ. ನಾವು ನೀವು ಈ UPSC ಅಥವಾ KPSC ಎಕ್ಸಾಮ್ಸ್ ಪ್ರಿಪೇರ್ ಮಾಡೋದಂದ್ರೆ ಇಟ್ ಇಸ್ ಬೆಟರ್ ಫಾರ್ ಯು ಇನ್ ಟರ್ಮ್ಸ್ ಆಫ್ ದಿ ಎಕ್ಸಾಮ್ ಪೇಪರ್ಸ್. ನೀವು ನೋಡಿದ್ರೆ ಟು ಟೇಕ್ ಅಪ್ ಅ ಕೋರ್ಸ್ ಇನ್ history, politics, economics takondre, you will find the IAS exam papers to clear easier. But definitely there is no restriction. You can definitely do any degree program and also get into appearing for IAS KPSC exams. In restrictions illa. But if you're looking at what is easier, it is easier to do a BA in politics, history, economics, so that you will find it easier to crack it. ನೀವು ಈಗ current affairs ಓದುವಾಗ you will have a better understanding of the state of the nation, politics, economics, ella. You'll be able to understand better. But it is important that as you take up the undergraduate course, to not lose your basic understanding of basic maths in your school ಅಲ್ಲಿ ಕಲ್ತಿದ್ದೀರಿ. ಯಾಕಂದ್ರೆ ಕೆಲವು ಕ್ವೆಶ್ಚನ್ಸ್ ಇರುತ್ತೆ ನಿಮ್ಮ IAS ಎಕ್ಸಾಮ್ ಅಲ್ಲಿ ಇರುತ್ತೆ, ಅದು ಪ್ರಿಲಿಮ್ಸ್ ಅಲ್ಲಿ ಇರುತ್ತೆ. ಸೊ ನೀವು ಪ್ರೀವಿಯಸ್ IAS ಟಾಪರ್ಸ್ ಹೇಗೆ ಪ್ರಿಪೇರ್ ಮಾಡಿದ್ದಾರೆ ಅಂತ ಹಲವಾರು ಮ್ಯಾಗಝಿನ್ ಗಳಲ್ಲಿ ಕವರ್ ಮಾಡ್ತಾ ಇರ್ತಾರೆ. Collect the information, try and talk to them. You should definitely be a voracious reader. Current affairs, college library ಅಲ್ಲಿ ಏನ್ ಬುಕ್ಸ್ ಅದನ್ನ ನೀವು ತಕೊಂಡು ಓದಿ. ನೀವು ಡಿಗ್ರಿ ಕೋರ್ಸ್ ಸೇರಿದಾಗ parallelly please prepare for your IAS. Your chances of success are more. Don't wait till you finish your degree. Parallelly ನೀವು ವೀಕೆಂಡ್ ಕ್ಲಾಸಸ್ ಸೇರ್ಬೋದು. ನಿಮ್ಮಲ್ಲಿ ಕೆಲವರು ಯಾವ IAS ಅಕಾಡೆಮಿ ಸೇರ್ಬೇಕಂತ ಕೇಳಿದ್ರಿ. ಡೆಲ್ಲಿಯಿಂದ ರಾವ್ಸ್ IAS ಅಕಾಡೆಮಿ ಅಂತ ಬೆಂಗಳೂರಲ್ಲಿ ಓಪನ್ ಆಗಿದೆ. You can join there.
ಅದಲ್ಲದೆ ನೀವು ವಿಜಯನಗರ್ ರಾಜಾಜಿನಗರ್ ಏರಿಯಾದಲ್ಲಿ ಹಲವಾರು IAS ಕೋಚಿಂಗ್ ಅಕಾಡೆಮಿಗಳಿವೆ, ಸುಮಾರು ವರ್ಷಗಳಿಂದ ಆಪರೇಟ್ ಮಾಡ್ತಾ ಇದೆ, ಅವ್ರ ಸಕ್ಸಸ್ ರೇಟ್ಸ್ ಇದೆ. ಐ ವುಡ್ ಸಜೆಸ್ಟ್ ನೀವು ಫಿಸಿಕಲ್ ಕ್ಲಾಸಸ್ ನೋಡ್ತಾ ಇದ್ರೆ ನೀವು ಯಾವ ಕಾಲೇಜ್ ಇದ್ದೀರಿ, ಕಾಲೇಜ್ ಸೇರ್ತಿದ್ರೆ ಆ ಕಾಲೇಜ್ ಹತ್ರದಲ್ಲಿರೋದು ನೋಡಿ, ಯಾಕಂದ್ರೆ ದೆನ್ ಯು ವಿಲ್ ಬಿ ಏಬಲ್ ಟು ರೀಚ್ ದಿ ಇನ್ಸ್ಟಿಟ್ಯೂಟ್ ಫಾರ್ ಟ್ರೈನಿಂಗ್ ಬೆಟರ್, ಯು ವಿಲ್ ಯೂಸ್ ದ ರಿಸೋರ್ಸಸ್ ಫೆಸಿಲಿಟೀಸ್ ಬೆಟರ್. ಬಟ್ ಹವರ್ ನೀವು ಈಗ ಆನ್ಲೈನ್ ಕಲೀಲಿಕ್ಕೆ ತಯಾರಿದ್ರೆ ಲಾಟ್ ಆಫ್ ದಿ IAS ಕೋಚಿಂಗ್ ಅಕಾಡೆಮೀಸ್ ಈಗ ಆನ್ಲೈನ್ ಸ್ಟಾರ್ಟ್ ಮಾಡಿದ್ದಾರೆ, ಸೊ ನೀವು ಅದನ್ನ ಸಹ ಆಕ್ಸೆಸ್ ಮಾಡಬಹುದು. So please keep this in mind. So this is this is the top questions which were there. If we look at it in terms of the overall questions which were asked by your batch of students, the remaining aspects I've already talked to you about what are the different course options in the previous session in terms of generally looking at what are the career opportunities. So ಈಗ ನಿಮ್ಗೆ ಸ್ಪೆಸಿಫಿಕ್ ಆಗಿ ಏನಾದ್ರು questions ಇದೆ, ಏನಾದ್ರು if you want more information, you can definitely share it with me. Immediately I'll just share the slide which has my email ID, so you can check it out. If you have any further doubts, you can just send me just 1 second. Anybody have any doubts? May I doubts you can ask. So you can see my email ID. Email ID. That is the email ID. If anybody having doubts about this section, you can ask. And colleges Vaskara, if you're looking at different colleges, you can look at the careers360.com site. College Dunya anta site ide. Karnataka first grade government first grade colleges andre Karnataka government idu Directorate of College Education website ide. If you are looking at these colleges list, I will anyway on email share it with Govind Raju sir, where he can again share it with you in terms of these details as well. So any doubts that you have, please let me know. Please decide on which city and which college you want to join. In specific agi ನೀವು city decide ಮಾಡಿ ಆದ್ರ ಮೇಲೆ ಕಾಲೇಜ್ಗಳ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಬೇಕಿದ್ರೆ ಯಾವ ಕೋರ್ಸ್ ಅಂತ ನೀವು ಡಿಸೈಡ್ ಮಾಡಿದ್ರೆ, decide the city and the course. You can email me and I can share the link with you on what could be the colleges that you can join in that city. But decide on the course, ಯಾಕಂದ್ರೆ BA ಅಲ್ಲೇ ಹಲವಾರು ಕೋರ್ಸ್ಗಳಿವೆ. As you know, BCom also ಈಗ there are multiple colleges, so you can definitely decide on which city. ಈಗ ನೀವು ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇದ್ದೀರಾ, ಅಥವಾ ನೀವು ಅನಂತಪುರಲ್ಲಿ ಓದ್ತೀರಾ, ಅಥವಾ ಬೆಂಗಳೂರಲ್ಲಿ ಓದ್ತೀರಾ, ಚೆನ್ನೈಲಿ ಓದ್ತೀರಾ, you take a decision on which city along with your family and let me know and I can guide you further. Okay. So if you have no doubts, we can Students, have any doubts? Any doubts? Sir, no. Sir, any doubts regarding this session, you can email to the doubts to the email ID. Okay, sir. If the students have no doubts, we can close the session and we can have the other students if they are waiting. Okay, sir. Okay, sir. Thank you, students. Thank you for your patience. All the best for your future. Sir, start ಮಾಡಿ sir. Okay, sir. Thank you. So screen visible ಇದೆಯಲ್ಲ sir? Yes, sir. Okay, sir. Thank you. Good morning, students.
So welcome to today's session. I have interacted with some of you 2 Sundays ago. College bandide nanu. I had also come last Sunday as well. So March 7th ಮತ್ತೆ Feb 27th ಗೆ ನಾನು ಕಾಲೇಜಿಗೆ ಬಂದಿದ್ದೆ. ನಿಮ್ಮ ಇಂಟ್ರಾಕ್ಷನ್ ಮೇಲೆ ನಿಮ್ ಸ್ಟೂಡೆಂಟ್ ಜೊತೆಗೆ ಇಂಟ್ರಾಕ್ಟ್ ಮಾಡ್ಬಿಟ್ಟು ನಾನು ಈ ಪ್ರೆಸೆಂಟೇಶನ್ ಇವತ್ತು ಪ್ರಿಪೇರ್ ಮಾಡಿದ್ದೀನಿ. ನಮ್ಮ ಈ ಕಳೆದ 2 ಡಿಸ್ಕಷನ್ ನಲ್ಲಿ ನಾವು ಬೇರೆ ಏನೋ ಕರಿಯರ್ ಆಪ್ಷನ್ಸ್ ಇದೆ ಅಂತ ಡಿಸ್ಕಸ್ ಮಾಡಿದ್ವಿ. ಅದ್ರ ನಂತರ ನೀವೆಲ್ಲ ನಿಮ್ ಒಂದು ಶೀಟ್ ಆಫ್ ಪೇಪರ್ ಅಲ್ಲಿ ನಿಮ್ಗೆ ಯಾವ ಕೋರ್ಸ್ ಗಳ ಬಗ್ಗೆ ಇನ್ಫಾರ್ಮೇಶನ್ ಬೇಕು, ಮಾಹಿತಿ ಬೇಕಂತ ಕೇಳಿದ್ರಿ. ಅದ್ರ ಜೊತೆಗೆ ನೀವು ನಿಮ್ಮ ಕೆಲವು ಡೌಟ್ಸ್ ಇತ್ತು, ಅದನ್ನ ಸಹ ನೀವು ಅದರಲ್ಲಿ ಪ್ರಸ್ತುತ ಪಡಿಸಿದ್ದೀರಿ. ಅದನ್ನ ನಾನು ಐ ಹ್ಯಾವ್ ಗಾನ್ ಥ್ರೂ ಆಲ್ ದಟ್ ಇನ್ಫಾರ್ಮೇಶನ್. ಅದ್ರ ಮೇಲೆ ನಾನು ನಿಮ್ಮ ಕಾಲೇಜ್ಗೆ ಬಂದಾಗ ನಾನು ಲಾಸ್ಟ್ ಮಾರ್ಚ್ 7th ಬಂದಾಗ ಒಂದ್ ಸೆಟ್ ಆಫ್ ಹ್ಯಾಂಡ್ ಔಟ್ಸ್ ನಾನು ನಿಮ್ಮ ಫ್ಯಾಕಲ್ಟಿ ಅವ್ರ ಕೈಯಲ್ಲಿ ಕೊಟ್ಟಿದ್ದೀನಿ. ನಿಮ್ಮಲ್ಲಿ ಯಾರು ಪ್ರೆಸೆಂಟ್ ಇರ್ಲಿಲ್ಲ, ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರ್ಬೋದು, ಪ್ಲೀಸ್ ಟೇಕ್ ಅ ಕಾಪಿ ಫ್ರಮ್ ಗೋವಿಂದರಾಜು ಸರ್. ಅವರಿಗೆ ತಲುಪಿಸಿದ್ದೀನಿ ನಾನು ಅದನ್ನ ಹ್ಯಾಂಡ್ ಔಟ್ಸ್ ಅನ್ನ, ಈ ಕೋರ್ಸ್ ಗಳ ಬಗ್ಗೆ ಮಾಹಿತಿಗಳ ಬಗ್ಗೆ, ಕೋರ್ಸ್ ಇದ್ ಮಾಹಿತಿ ಬಗ್ಗೆ. ಈಗ ನಿಮ್ ಫಸ್ಟ್ ಸ್ಲೈಡ್ ಅಲ್ಲಿ ಯು ಕ್ಯಾನ್ ಸಿ ಮೈ ಇಮೇಲ್ ಐಡಿ. ಯು ಕ್ಯಾನ್ ಪ್ಲೀಸ್ ನೋಟ್ ಇಟ್ ಡೌನ್. Whatever is not covered in that handout which has been shared, whatever will not be covered today, if you have any additional information requirement enadru idre nange email ಮಾಡಿ ನೀವು. So this is my email ID, consultshravan@gmail.com. Please make a note of it. If you have not already made a note of it, because I had already shared this email ID, so ನಿಮ್ಮಲ್ಲಿ ಕೆಲವು ಡೀಟೇಲ್ಸ್ ನ ಸ್ಪೆಸಿಫಿಕ್ ಆಗಿ ಕೇಳಿದೀವಿ. ಇಫ್ ಯು ಫೀಲ್ ದಟ್ ಅಟ್ ದಿ ಎಂಡ್ ಆಫ್ ದಿಸ್ ಸೆಷನ್ ನಿಮ್ಗೆ ಆ ಡೀಟೇಲ್ಸ್ ಸಿಕ್ಕಿಲ್ಲ, ಮತ್ತೆ ಆ ಹ್ಯಾಂಡ್ ಔಟ್ಸ್ ಅಲ್ಲಿ ಆ ಇನ್ಫಾರ್ಮೇಶನ್ ಇಲ್ಲ ಅಂತ ಇದ್ರೆ, there might have been an omission from my side. Please email me and tell me what is the information that you need. So based on the analysis that I have done, ನಿಮ್ಮ batch show ಏನ್ ಡೀಟೇಲ್ಸ್ ಸಿಕ್ಕಿದೆ, we can see that usually now PUC commerce ಆದ ನಂತರ ಅಥವಾ after 10+2 ನಾವು ನೋಡಿದಾಗ, these is the different tracks that usually commerce students take. ಅವ್ರ ಅಂಡರ್ ಗ್ರಾಜುಯೇಟ್ BCom ಕೋರ್ಸ್ ಮಾಡ್ಬಿಟ್ಟು ಅದ್ರ ನಂತರ MCom ಅಥವಾ MBA ಮಾಡ್ತಾರೆ, ಅಥವಾ ಪ್ರೊಫೆಷನಲ್ ಕೋರ್ಸಸ್ ಲೈಕ್ ದ CA ಕೋರ್ಸ್, ಕಂಪನಿ ಸೆಕ್ರೆಟರಿ ಕೋರ್ಸ್, ICWA ಕೋರ್ಸ್ ಮಾಡ್ತಾರೆ. ಅನದರ್ ಫೋಕಸ್ ಏನಂದ್ರೆ ಅಂಡರ್ ಗ್ರಾಜುಯೇಟ್ ಡಿಗ್ರಿ ಆದ ನಂತರ ಬ್ಯಾಂಕಿಂಗ್ ಫೀಲ್ಡ್ ಅಲ್ಲಿ ಹೋಗ್ಲಿಕ್ಕೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ತಗೊಳ್ತಾರೆ. ಇಲ್ದಿದ್ರೆ ದೇ ವಿಲ್ ಜಾಯಿನ್ ಸ್ಪೆಸಿಫಿಕ್ banking related college like Manipal Academy of Banking to specialize to know about the banking sector and join for jobs there. Iga other than the CA company secretary course bagge, there is a lot of options and opportunities in the insurance sector. Halvaru commerce graduates insurance sector join aagta idare for both management related jobs as well as finance related jobs. Iga now we say that the world is a global village anta. Iga it has become increasingly clear that we are having a lot of trade with other foreign countries. So iga nimma BCom athwa BBM aad nantra, nimma undergraduate course aad nantra, you can also do your MBA in foreign trade from institutes like Indian Institute of Foreign Trade, ಮತ್ತೆ specialized international business MBA programs ಇದೆ. ಈಗ ಸ್ಟಾಕ್ ಬ್ರೋಕಿಂಗ್ ಅಂತ ನಾವು ಹೇಳಿದಾಗ ನಾವು ನ್ಯೂಸ್ ಪೇಪರ್ ಅಲ್ಲಿ ಓದ್ತಾ ಇರ್ತೀವಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಈಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೆಲವರು ದುಡ್ಡು ಹಾಕ್ಬಿಟ್ಟು ಇನ್ವೆಸ್ಟ್ಮೆಂಟ್ ಟ್ರೇಡಿಂಗ್ ಮಾಡ್ತಾರೆ, ಆದ್ರೆ ಅವ್ರನ್ನ ಮ್ಯಾನೇಜ್ ಮಾಡ್ಲಿಕ್ಕೆ, ಕಸ್ಟಮರ್ಸ್ ಅನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಹಲವಾರು ಆರ್ಗನೈಸೇಷನ್ಸ್ ಇವೆ, ಸ್ಟಾಕ್ ಕಂಪ್ನಿಗಳಿವೆ. ಸ್ಟಾಕ್ ಹೋಲ್ಡಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಕಂಪ್ನಿಗಳಿವೆ, ಜಿಯೋಜೆಟ್ ಸೆಕ್ಯೂರಿಟೀಸ್ ಅಂತ ಕಂಪ್ನಿಗಳಿವೆ, ಹಲವಾರು ಕಂಪ್ನಿಗಳಿವೆ. ಈ ಕಂಪ್ನೀಸ್ ಅಲ್ಲಿ ನೀವು ಸೇರ್ಲಿಕ್ಕೆ ಹೋದಾಗ ನೀವು ನಿಮ್ಮ ಅಂಡರ್ ಗ್ರಾಜುಯೇಟ್ ಕೋರ್ಸ್ ಆದ ನಂತರ, ಕಾಮರ್ಸ್ ಆದ ನಂತರ ನೀವು ಸ್ಟಾಕ್ ಬ್ರೋಕಿಂಗ್ ಸರ್ಟಿಫಿಕೇಶನ್ ಕೋರ್ಸಸ್ ಅಂತ ಇರುತ್ತೆ. ಈ ಸ್ಟಾಕ್ ಸರ್ಟಿಫಿಕೇಟ್ ಕೋರ್ಸಸ್ ನೀವು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತೆ ಹಲವಾರು ಸಂಸ್ಥೆಗಳು, ರೆಕಗ್ನೈಸ್ ಸಂಸ್ಥೆಗಳಿಂದ ನೀವು ಮಾಡಿದಾಗ you will get job opportunities in such companies and fields also. Another option lot of commerce students ತಗೊಳ್ಳೋದಂದ್ರೆ ಎಕನಾಮಿಕ್ಸ್ ಅಂಡರ್ ಗ್ರಾಜುಯೇಟ್ ಪೋಸ್ಟ್ ಗ್ರಾಜುಯೇಟ್ ಮಾಡ್ಬಿಟ್ಟು ವಾಣಿಜ್ಯ ಸಂಸ್ಥೆಗಳು, ಫಿನಾನ್ಷಿಯಲ್ ಆರ್ಗನೈಸೇಷನ್ಸ್ ಸೇರ್ತಾರೆ. ಇಟ್ ಕುಡ್ ಬಿ ಆರ್ಗನೈಸೇಷನ್ಸ್ ಲೈಕ್ RBI, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ಇಂಥ ಸಂಸ್ಥೆಗಳಿಗೆ ಅಪ್ಲೈ ಮಾಡ್ತಾರೆ. Of course there will be different exams and tests also. ನೀವು RBI ಗೆ ಡಿಗ್ರಿ ಆದ ನಂತರ ಅಪ್ಲೈ ಮಾಡಿದ್ರೆ you have to take the B grade examination. ಈಗ ನೀವು ಎಕನಾಮಿಕ್ಸ್ ಮೇಜರ್ಸ್ ಮಾಡ್ಬಿಟ್ಟು ಮಾಸ್ಟರ್ಸ್ ಮಾಡ್ಬಿಟ್ಟು ಅಪ್ಲೈ ಮಾಡಿದ್ರೆ you can definitely apply for higher roles also. RBI ನೀವು ಸೇರಿದ ನಂತರ ಬ್ಯಾಂಕಿಂಗ್ ತರಾನೇ you have to take different exams to keep getting promotion and keep moving to the higher levels. ಈಗ one of the options ನಿಮ್ಮಲ್ಲಿ ನೀವು ಸ್ಟೂಡೆಂಟ್ಸ್ ಬ್ಲೂಮ್ಸ್ ಅಕಾಡೆಮಿಯಲ್ಲಿ ಕನ್ಸಿಡರ್ ಮಾಡ್ತಾ ಇರೋದಂದ್ರೆ, ಸುಮಾರು ಜನರು IAS ತಗೊಳ್ತೀವಿ, KS ತಗೊಳ್ತೀವಿ ಅಂತ ಹೇಳಿದ್ರಿ.
So we will definitely cover the most interested areas of the majority of students in today's session. These are the top courses that you have picked at Bloom's Academy in terms of your interest areas: BCom, BBM, BA Economics, BLLB, BA Journalism, Mass Media, BCom Nantra, CA, Company Secretary, ICW Cost Accounting area. ACCA ನಾನು ಹೇಳಿದಾಗ last time is the UK equivalent, Europe equivalent of the Chartered Accountancy course. Certified Public Accountant is the US equivalent. ನೀವು US companies ಗೆ ಕೆಲಸ ಮಾಡ್ತಾ ಇದ್ರೆ ಇಂಡಿಯಾದಲ್ಲಿ, they will definitely also take you if you have completed your ACCA, not only CA ಮಾಡಿದಿರಂತ. CFA of course ನೀವು ಮಾಡ್ಬಿಟ್ಟು ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಮತ್ತೆ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಫೀಲ್ಡ್ ಅಲ್ಲಿ ನೀವು ಎಂಟರ್ ಆಗಬಹುದು. So these are the various options or courses that you wanted to know more about. You have expressed interest in. So ಇದಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್ ಹ್ಯಾಂಡ್ ಔಟ್ಸ್ ನಾನು ಮುಂಚೆ ಹೇಳಿದ ತರ ಗೋವಿಂದರಾಜು ಸರ್ ಹತ್ರ ತಲುಪಿಸಿದ್ದೀನಿ. ಪ್ಲೀಸ್ ಅದನ್ನ ಯೂಸ್ ಮಾಡಿ ತಕೊಳ್ಳಿ ಅವರಿಂದ. So let's look at the top questions which have come from you at Bloom's, right? So first question is, since the college, nim college ಅಲ್ಲಿ computer science option ಇದೆ commerce students ಗೆ, ನಿಮ್ಮಲ್ಲಿ ಕೆಲವರು ಅದನ್ನ ತಗೊಂಡಿದ್ದೀರಿ, ಇನ್ನು ಕೆಲವರು ಯೋಚನೆ ಮಾಡ್ತಾ ಇದ್ದೀರಿ, because you might have heard that BCA course ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ, ಜಾಬ್ ಆಪರ್ಚುನಿಟೀಸ್ ಇದೆ ಅಂತ. In case you are considering to do BCA after PU commerce, can you do it ಅಂತ ನಿಮ್ಮ question ಇರುತ್ತೆ. Yes, provided ನೀವು ಯಾವ ಕಾಲೇಜ್ ಅಲ್ಲಿ ಅಪ್ಲೈ ಮಾಡ್ತಾ ಇದ್ದೀರಿ, they usually will take students with mathematics and computer science. So ಈಗ ನೀವು computer science ತಗೊಳ್ಳದೇ ಇದ್ದಿದ್ರೆ, it might be good for you to join some computer courses after your PUC exams. In case they give you admission, even if you don't have computer science in your PUC commerce, ಯಾಕಂದ್ರೆ ನೀವು computer science course ಮಾಡಿದ್ರೆ parallelly ಮಾಡಿದ್ರೆ, you might find it easier to manage the course. ಇಲ್ಲದಿದ್ರೆ ನೀವು ಸ್ವಲ್ಪ ಸ್ಟ್ರಗಲ್ ಮಾಡ್ತೀರಿ if you don't have mathematics or computer science. ಯಾಕಂದ್ರೆ ಕೆಲವು commerce students apply, and there are BCA colleges which take both commerce and art students also after PUC. But you have to find out which college, what are the options and options. So definitely you will find websites like careers360.com where you can search for the colleges offering a specific course. You can specifically look for information on that. For that, each one of you has to decide ನೀವು ಯಾವ ಸಿಟಿಯಲ್ಲಿ ನೀವು ಕಲಿಬೇಕಂತ ಇದ್ದೀರಿ. ಈಗ ನಿಮ್ಮ ಡಿಗ್ರಿ ಕೋರ್ಸ್ ಯಾವ ಕಾಲೇಜ್ ನೀವು ಡಿಸೈಡ್ ಮಾಡ್ಲಿಕ್ಕೆ, you have to first decide ಯಾವ ಕೋರ್ಸ್ ಮಾಡ್ತೀರಾ ಅಂತ. So decide the city and the course, and afterwards, if you are not able to find the information, please get in touch with me. I can guide you. ನೀವು ಈಗ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಸ್ ನೋಡ್ತಾ ಇದ್ರೆ, ಡೈರೆಕ್ಟರೇಟ್ ಆಫ್ ಕಾಲೇಜ್ ಎಜುಕೇಶನ್, ಗವರ್ಮೆಂಟ್ ಕರ್ನಾಟಕ ಗವರ್ಮೆಂಟ್ ಅಲ್ಲಿ ಎಲ್ಲಾ ಡೀಟೇಲ್ಸ್ ಇದೆ. ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಮತ್ತೆ government aided institutions ಬಗ್ಗೆ. But private colleges ಗೆ you can look up the website like careers360.com. As I've offered earlier, if you have decided on which city and which course you're going to do, email me and I can help you if you have not found out the college details and what colleges you can consider anta. So this is on BCA of course. ನಿಮ್ಮಲ್ಲಿ ಹಲವಾರು ಸ್ಟೂಡೆಂಟ್ಸ್ ಆರ್ಮ್ ಫೋರ್ಸಸ್ ಸೇರ್ಬೇಕಂತ ಇಂಟ್ರೆಸ್ಟ್ ಎಕ್ಸ್ಪ್ರೆಸ್ ಮಾಡಿದ್ರಿ. ನಿಮ್ಗೆ ಗೊತ್ತಿರೋ ಮಟ್ಟಿಗೆ you can definitely apply for the Indian Army after doing your 12th. You can take the NDA entrance exam. NDA entrance ಅಲ್ಲಿ one limitation in the commerce students ಗೆ, you cannot get into the Navy or the Air Force through the NDA route after doing your PUC commerce. You should have done PUC science. So keeping that in mind, definitely your next option to consider taking up the armed forces opportunities after your degree course. So when you are considering this option, it's important for you to understand that you will have options and tracks like the AFCAT exam, Indian Air Force Officers Common Admission Test ಇದೆ. ಇಲ್ಲಿ ನಿಮಗೆ ಗ್ರೌಂಡ್ ಡ್ಯೂಟಿ ಆಫೀಸರ್ಸ್ ರೋಲ್ ಸಿಗುತ್ತೆ by appearing for AFCAT exam. ಅದು AFCAT ರೂಟ್ ಅಲ್ಲಿ ನಿಮಗೆ tenure limitation ಇರುತ್ತೆ. ಅಂದ್ರೆ ನೀವು AFCAT ರೂಟ್ ಅಲ್ಲಿ Indian Air Force ಜಾಯಿನ್ ಆದ್ರೆ, for any job or role, you can work for a maximum of 14 years. Other than that, you will have to take retirement and come out of the service. Anyway, this is a decision which you will have to take during your degree years. So if you are still interested in getting into the Indian Armed Forces, first you decide on which degree course you're going to do, and then get in touch with me. Then we can explore and see what options and opportunities you have after your degree. ನಿಮ್ಮೆಲ್ಲರಲ್ಲಿ ಟಾಪ್ ಆಪ್ಷನ್ ನೋಡಿದಾಗ, all of you said you want to do your MBA immediately after your PUC commerce.
as you are aware that to do your MBA, first step is you have to do undergraduate degree course. ನೀವು railway track ನೋಡ್ಬಿಟ್ಟು straight line approach ತಗೊಳ್ಳೋದಾದ್ರೆ definitely you should do a BBA or BBM course. ಯಾಕಂದ್ರೆ ನಿಮ್ಮ BBM course ಅಲ್ಲಿ will be entirely focused on management. ನಿಮ್ಮ 2-year MBA program ಅಲ್ಲಿ ನಿಮ್ಮ first year MBA program coverage ಏನಿದೆ, it will be the subjects that you've covered in 3 years BBM course. Very similar to the BCom course also. So first option, if you decide agidre, please take up BBA or BBM course directly related to the MBA program. In fact, if BBA madid nantra, if you work for 5 to 10 years, you can get work experience and apply for an executive MBA program, which is a 1-year program which you can do as you are working. You can study. 1-year program will be enough because you would have covered most of the subjects in your BBM and you would have had work experience. However, you're also open to take your CAT exams and take the MBA program also. There is no limitation. You can also do any undergraduate course. Iga MBA ge neevu BBM ಮಾಡಬೇಕಂತ ಏನಿಲ್ಲ. ನೀವು BA economics ಮಾಡ್ಬಿಟ್ಟು MBA ಮಾಡಬಹುದು. You can do any course, undergraduate course, degree course, and you can join for MBA. But most ideally suited ನೀವು ಕೇಳಿದ್ರೆ definitely the often taken route is to take your BBM route and then do your MBA program. So let us look at, you had nimmali ಕೆಲವರು clarity ಗೋಸ್ಕರ ಕೇಳಿದ್ರಿ, what are my career options after doing BCom? ಯಾವ ಕೋರ್ಸ್ಗಳು ಮಾಡಬಹುದು ಅಂತ. Definitely one route andre you can definitely do MBA. You can also do CA, you can do MCom, you can do a CFA course. These are all different options which you can get into. Yakandre BCom covers majorly finance related topics. All finance, investment, tax related courses are open to you. You can apply for any of those courses. Only flip side is if you want to join MCom, BBA nantra MCom, not all colleges will take you. You have to definitely should have done your BCom to get into MCom. So please keep that in mind. ನೀವು MCom ಮಾಡಬೇಕಂತ ಡಿಸಿಷನ್ ತಗೊಳ್ತಾ ಇದ್ರೆ. ನೆಕ್ಸ್ಟ್ ಅಂದ್ರೆ ನಿಮ್ಮಲ್ಲಿ ಸುಮಾರು ಸ್ಟೂಡೆಂಟ್ಸ್ ಅಲ್ಲಿ ಈ BBA ಮತ್ತೆ BCom ಕೋರ್ಸ್ ಅಲ್ಲಿ ಏನ್ ಹೋಲಿಕೆ ಇದೆ, ಏನ್ ಸಿಮಿಲಾರಿಟಿ ಇದೆ, ಏನ್ ಡಿಫರೆನ್ಸ್ ಇದೆ ಅಂತ. As you can see, I have taken some of the papers of BBA and some of the papers of BCom. Yakandre semester system al nodidre there are almost 36 papers, and there is no point in covering all those 36 papers in comparisons. But what I've done, I've given you some papers just for you to ಸ್ವಲ್ಪ ಹೋಲಿಕೆ, ಸ್ವಲ್ಪ ಕಂಪೇರ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಒಂದು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ, ತಿಳುವಳಿಕೆ ಸಿಗುತ್ತೆ. So as you can see, most of the BCom papers are focused very much on finance, and it also covers other management topics. BBM will opposite it. It covers a little bit of finance topics, and mostly all the other aspects are related to general management topics. They cover all these different aspects. Even in the employment job opportunity areas in BCom but BBM, you can see that BBM BCom you can see that the first column employment areas all management related jobs anta ನೀವು ನೋಡಿದ್ರೆ ಯಾವುದೇ sector ಅಲ್ಲಿ it is a BBM area. You can do BBM and get into. ನೀವು BCom ಮಾಡಿದ್ರೆ both the BBM and BCom options job opportunities are open. Yakandre BCom specializes in finance. It also touches upon management, but you can also apply for jobs that BBM students are applying to, provided nimge aa subjects al interest idre, marketing al interest idre, you have developed a keen understanding of it. As they will give you job opportunities in that area. It is easier for a BCom person to move into general management areas than from a BBM person to move into finance if he or she is not related to, interested in it. So, iga job profiles you nodidre, as you can see on the right column, early accountant to analyst anta ide. All finance related jobs, they would prefer BCom students. But iga BBM course ali is a finance electives irodrinda, the ones who are interested can also do BBM, take electives, specialized electives in finance and join. But definitely if finance mele focus is there, please take up a BCom course. Don't consider the BBM program. Nimge general management ಅಲ್ಲಿ interest idre, finance ಅಲ್ಲಿ specific agi ನೀವು strong ildiದ್ರೆ, accounting ಅಲ್ಲಿ interest ildiದ್ರೆ, it is better that you focus on the BBM program. This is generally yen job profiles designation irutte adanna mention madidini. Now this would be slightly different one sector in the one sector in now nodidre, just to give you an idea. ಈಗ ನಿಮ್ಮಲ್ಲಿ ಕೆಲವರು ಆಯ್ತು
MBA ಅಲ್ಲಿ ಇದು ಮಾಡ್ತಾರೆ, BBM ಅಲ್ಲಿ ಇದು ಮಾಡ್ತೀನಿ ಅಂತ MCOM ಅಲ್ಲಿ ಏನ್ ಕವರ್ ಮಾಡ್ತಾರೆ. ಜಸ್ಟ್ ಟು ಹೈಲೈಟ್ ದ ಫ್ಯಾಕ್ಟ್ ಎಷ್ಟು ಇನ್ ಡೆಪ್ತ್ ಅಲ್ಲಿ ಹೋಗ್ತಾರೆ MCOM ಕೋರ್ಸ್ ಅಲ್ಲಿ ಅಂತ, ನಾನು MCOM ಸಬ್ಜೆಕ್ಟ್ಸ್ ಇನ್ ಏನ್ ಕವರ್ ಮಾಡ್ತಾರೆ, one set of subjects I have shared with you on this slide. As you can see, the focus is very much completely finance ಒಳಗೆ ಡೈವ್ ಮಾಡಿದ್ದಾರೆ. ಕವರ್ ಮಾಡ್ತಾರೆ finance, economics ಎಲ್ಲ, everything related very deeply into finance is what is covered in the MCOM. So definitely in financial career ಗೆ MCOM is very highly suited. Companies also prefer people with MCOM background. ಅದು MCOM ಮಾಡ್ಬಿಟ್ಟು ನೀವು ICWA ಮಾಡಿದ್ರೆ lot of opportunities other than also doing BCom and ICWA, but this is a good thing to do BCom MCOM and get into the financial sector. ಈಗ ನಿಮ್ಮಲ್ಲಿ ಕೆಲವರು ಹಲವಾರು IAS ತಗೊಳ್ಬೇಕಂತ ಇಂಟ್ರೆಸ್ಟ್ ಇದೆ. ನಿಮ್ಗೆ ಗೊತ್ತಿರೋ ಮಟ್ಟಿಗೆ ಇಟ್ ಇಸ್ ಕರೆಕ್ಟ್, ಯು ಮಿನಿಮಮ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅಂದ್ರೆ ನೀವು ಡಿಗ್ರಿ ಮಾಡಿರ್ಬೇಕು. ಈ ಡಿಗ್ರಿ ಯಾವುದೇ ಒಂದು ರೆಕಗ್ನೈಸ್ ಯೂನಿವರ್ಸಿಟಿ ಇದ್ರೆ ಸಾಕು. ಈಗ ಇಟ್ಸ್ ಇಂಪಾರ್ಟೆಂಟ್ ದಟ್ ನೀವು ಇದನ್ನ ಕನ್ಸಿಡರ್ ಮಾಡುವಾಗ ಯು ಶುಡ್ ಡೆಫಿನೆಟ್ಲಿ start preparing right now itself. Don't wait to prepare for your IAS exams till you finish degree. First suggestion ಏನಂದ್ರೆ read more about the civil services. ಏನಿದೆ ಒಬ್ಬ ಸಿವಿಲ್ ಸರ್ವೆಂಟ್ IAS ಆಫೀಸರ್ ಏನ್ ಮಾಡ್ತಾರೆ ಅವ್ರ ಜಾಬ್ ಅಲ್ಲಿ, ಅದ್ರ ಬಗ್ಗೆ ಜಾಸ್ತಿ ಟ್ರೈ ಸ್ಪೀಕಿಂಗ್ ಟು IAS ಆಫೀಸರ್ಸ್ ನಿಮ್ಗೆ ಅವಕಾಶ ಸಿಕ್ಕಿದಾಗ. ಯಾಕಂದ್ರೆ ನೀವು ಈ ಎಲ್ಲ ಇಂಟ್ರಾಕ್ಷನ್ ಮಾಡಿದಾಗ ನಿಮ್ಗೆ ಒಂದು ಕ್ಲಾರಿಟಿ ಆಫ್ ಥಾಟ್ ಬರುತ್ತೆ ವೆದರ್ ಯು ರಿಯಲಿ ವಾಂಟ್ ಟು ಬಿ ಅನ್ IAS ಆಫೀಸರ್. ಕೆಲವೊಮ್ಮೆ ನಾವೊಂದು IAS ರೋಲ್ ನೋಡಿದಾಗ ನಮ್ಗೆ ಪವರ್ ಕಾಣುತ್ತೆ, ಅಥಾರಿಟಿ ಕಾಣುತ್ತೆ, ಆದ್ರೆ ಏನ್ ಎಫರ್ಟ್ ಹಾಕ್ತಾರೆ, ಏನ್ ಡೇ ಟು ಡೇ ರೆಸ್ಪಾನ್ಸಿಬಿಲಿಟೀಸ್ ಇದೆ, what kind of commitment one needs to put into this role is something that we do not realize, how much of effort it takes and what is the day-to-day responsibilities. So the more you get to know about it, the more you will realize whether you want to be an IAS officer or not. The more clear you are, the more your passion, the more your commitment, better the chances of your clearing it faster. So ನೀವು IAS ಮಾಡ್ಬೇಕಂತ ಇದ್ರೆ, as I said, you can do any degree course for both UPSC as well as Karnataka Public Service Commission, IAS, IPS, KS, KPS, ಯಾವುದೇ ಡಿಗ್ರಿ ಕೋರ್ಸ್ ತಗೊಳ್ಬಹುದು. ಬಟ್ ಜಸ್ಟ್ ಲೈಕ್ ಯು ಆಸ್ಕ್ ಮಿ MBA ಗೆ ಯಾವ್ದು ಬೆಟರು, BBM ಬೆಟರಾ, BCom ಬೆಟರಾ, MCom ಗೆ ಯಾವ್ದು ಬೆಟರು, BBM ಬೆಟರಾ, BCom ಬೆಟರಾ? ಸೊ ಅದೇ ರೀತಿಯಲ್ಲಿ ನೀವು ಆ ಒಂದು ಸ್ಟ್ರಾಟಜಿ ಮೈಂಡ್ ಸೆಟ್ ಇಂದ ನೋಡಿದ್ರೆ ಇಟ್ ಇಸ್ ಬೆಟರ್ ಫಾರ್ ಯು ಟು ಟೇಕ್ ಅಪ್ ಎನಿ ಕೋರ್ಸ್ ವಿಚ್ ಹ್ಯಾಸ್ ಹಿಸ್ಟ್ರಿ, ಪಾಲಿಟಿಕ್ಸ್, ಎಕನಾಮಿಕ್ಸ್. ಯಾಕಂದ್ರೆ ಈ UPSC ಸಿಲೆಬಸ್ ಏನಿದೆ, ಎಕ್ಸಾಮ್ ಸಿಲೆಬಸ್ ಏನಿದೆ, ನಮ್ಮ ಜನರಲ್ ಸ್ಟಡೀಸ್ ಎಕ್ಸಾಮ್ ಪೇಪರ್ಸ್ ಏನಿದೆ, ಇಟ್ ಇಸ್ ಆಲ್ ದ ಟಾಪಿಕ್ಸ್ ಆರ್ ಆಲ್ ರಿಲೇಟೆಡ್ ಟು ಹಿಸ್ಟ್ರಿ, ಪಾಲಿಟಿಕ್ಸ್ ಆಫ್ ದ ಕಂಟ್ರಿ ಅಂಡ್ ಎಕನಾಮಿಕ್ಸ್. ಸೊ ನೀವು ಈ ಗ್ರಾಜುಯೇಷನ್ ಕೋರ್ಸ್ ಮಾಡಿದ್ರೆ ಯು ವಿಲ್ ಫೈಂಡ್ ಇಟ್ ಈಸಿಯರ್ ಟು ಕ್ಲಿಯರ್ ಯುವರ್ ಎಕ್ಸಾಮ್ಸ್. ಡೆಫಿನೆಟ್ಲಿ ನಿಮ್ಮ ಪರ್ಸನಾಲಿಟಿ ನೀವು ಡೆವಲಪ್ ಮಾಡಬೇಕು, ಕಮ್ಯುನಿಕೇಶನ್ ಸ್ಕಿಲ್ಸ್ ಡೆವಲಪ್ ಮಾಡಬೇಕು, ಇಂಟರ್ಪರ್ಸನಲ್ ಸ್ಕಿಲ್ಸ್ ಡೆವಲಪ್ ಮಾಡಬೇಕು. ಅದಕ್ಕೆ ನೀವು ಈ ಕರೆಂಟ್ ಅಫೇರ್ಸ್ ಬಗ್ಗೆ ಓದ್ತಾ ಇರಬೇಕು. ಅದರಿಂದಾಗಿ ಡೆಫಿನೆಟ್ಲಿ use your college library, read as many relevant books, and most importantly, you can start your IAS coaching in first year of degree itself. ಯಾವ city college decide ಮಾಡಿ ಆ ಏರಿಯಾದಲ್ಲಿ, if you are going to physical classes, pick a college that pick a institute which you will go to. ಸಿಕ್ಕಾಪಟ್ಟೆ ದೂರ ಇದ್ರೆ ಬೆಂಗಳೂರು ಅಂತ ಊರಲ್ಲಿ ನೀವು ಕ್ಲಾಸಸ್ ಮಿಸ್ ಮಾಡಿದ್ರೆ ನಿಮ್ಮ ಪ್ರಿಪರೇಷನ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅದರಿಂದಾಗಿ try and see whether you want to go for online classes or you want to go for physical classes. Physical classes ಹೋಗ್ತಾ ಇದ್ರೆ try and ensure that you are staying close by so that you can attend the classes easily. ಹಲವಾರು IAS ಕೋಚಿಂಗ್ ಅಕಾಡೆಮೀಸ್ ಇದೆ. ಬೆಂಗಳೂರು ಹೋಗ್ತಾ ಇದ್ರೆ ಡೆಲ್ಲಿಯಿಂದ ತುಂಬಾ ಫೇಮಸ್ ಅಂದ್ರೆ ರಾವ್ಸ್ IAS ಸ್ಟಡಿ ಸರ್ಕಲ್ ಅಂತ ಇನ್ಸ್ಟಿಟ್ಯೂಟ್ ಇದೆ. ಅದ್ ಬಿಟ್ಬಿಟ್ಟು ನೀವು ರಾಜಾಜಿನಗರ್, ನಾಗರಬಾವಿ ಆ ಕಡೆಯಲ್ಲಿ ನೋಡಿದ್ರೆ ಹಲವಾರು IAS ಕೋಚಿಂಗ್ ಸೆಂಟರ್ಸ್ ಇದೆ ಸುಮಾರು ವರ್ಷಗಳಿಂದ. ಸೊ ಡೆಫಿನೆಟ್ಲಿ ನೀವು ಆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಸಕ್ಸಸ್ ಟ್ರ್ಯಾಕ್ ರೆಕಾರ್ಡ್ ಏನಿದೆ, ಎಷ್ಟು ಜನರನ್ನ ಅವರು IAS ಕ್ರ್ಯಾಕ್ ಮಾಡಿದ್ದಾರೆ ಆ ಒಂದು ಇನ್ಸ್ಟಿಟ್ಯೂಟ್ ಇಂದ ನೋಡ್ಬಿಟ್ಟು ನೀವು ತಗೊಳ್ಬಹುದು. ಸೊ ಡೆಫಿನೆಟ್ಲಿ enroll for the classes keeping in mind that. So ಈಗ ನೀವು ನೋಡಿದ್ರೆ what I have shared is the top questions which were there regarding that. So ಈಗ ನಿಮಗೆ ಸ್ಪೆಸಿಫಿಕ್ ಆಗಿ ಏನಾದ್ರು ಕ್ವೆಶ್ಚನ್ಸ್ ಇದ್ರೆ, ಏನಾದ್ರು ಕ್ವೆರೀಸ್ ಇದ್ರೆ, you can ask me right now.
ನಿಮ್ಮಲ್ಲಿ ಕೆಲವರು ಕೇಳಿದ್ರೆ ಈಗ ನೀವು ಕ್ಯಾನ್ ಯು ಫಸ್ಟ್ ಇಯರ್ ಇಂದ ನೀವು ಎಕ್ಸಾಮ್ ಅಟೆಂಪ್ಟ್ ತಗೊಳ್ಬಹುದಾ ಅಂತ IAS ಎಕ್ಸಾಮಿಗೆ ಒಬ್ರು ಕೇಳಿದ್ರು ನನಗೆ ಸಂಡೇ ನಿಮ್ ಕಾಲೇಜ್ ಬಂದಾಗ. ಸೊ ನೀವು ಯು ಕ್ಯಾನ್ ಟೇಕ್ ಯುವರ್ ಫಸ್ಟ್ ಅಟೆಂಪ್ಟ್ ಓನ್ಲಿ ವೆನ್ ಯು ಆರ್ ಇನ್ ಫೈನಲ್ ಇಯರ್ ಎಕ್ಸಾಮ್ಸ್ ನೀವು ಅಪಿಯರ್ ಆಗುವಾಗ ಆ ಲಿಮಿಟ್ ಆ ಟೈಮ್ ಅಲ್ಲಿ ಆ ವಿಂಡೋ ಓಪನ್ ಆಗುತ್ತೆ, ಯು ಕ್ಯಾನ್ ಅಪ್ಲೈ ಫಾರ್ ಇಟ್. ಐ ವುಡ್ ರೆಕಮೆಂಡ್ ದಿಸ್. Anybody have any doubts, you can ask. So what I would recommend is that you definitely take your first attempt immediately after your final year degree, but also parallelly do your masters, pursue others as you attempt it, because we've already started preparing from your first year, because a lot of IAS IPS officers have master's degree also. Your first attempt is 21. I think last attempt is around the age of 32. So you have 11 years time. So the more qualified you are, the more competent you are, the more you will contribute as an IAS officer. So do not take 3 years off only to prepare for IAS exam, because in the IAS interview they will ask you, why should we select you to be an IAS officer anta. So ನೀವು ಏನು ಲೈಫ್ ಅಲ್ಲಿ co-curricular extra curricular activities ಮಾಡಿದಿರಿ, community service ಮಾಡಿದಿರಿ, work experience ಇದೆ, ಎಲ್ಲ ಮಹತ್ವ ಇರುತ್ತೆ. So definitely keep this in mind. So start preparing for your IAS immediately after you enroll for a college. Weekend batches irutte, enroll agi anta ನಾನು recommend ಮಾಡ್ತೀನಿ. So ಇದು ಬಿಟ್ಬಿಟ್ಟು ನಿಮ್ಗೆ ಏನಾದರೂ ಡೌಟ್ಸ್ ಇದೆ, questions ಇದ್ರೆ please ಕೇಳಿ. I will definitely respond to it. Any questions, any doubts, clarifications? Any doubts, questions? ಸೊ ಏನು ಡೌಟ್ಸ್ ಕ್ವೆಶನ್ಸ್ ಈಗ ನಿಮ್ಗೆ ಮನಸ್ಸಿಗೆ ಬರ್ದಿದ್ರೆ ಈ ಸೆಷನ್ ಆದ ನಂತರ ಇವತ್ತು ಸಾಯಂಕಾಲ ಅಥವಾ ನಾಳೆ ಬೆಳಗ್ಗೆ ಯಾವಾಗಾದ್ರೂ ನಿಮ್ಗೆ ಆ ಡೌಟ್ಸ್ ಏನಾದ್ರು ಬಂದ್ರೆ ನಾನು ಇಮೇಲ್ ID ಶೇರ್ ಮಾಡಿದ್ದೀನಿ. ಪ್ಲೀಸ್ ಇಮೇಲ್ ಮಿ ಯುವರ್ ಕ್ವೆಶನ್ಸ್ ಅಂಡ್ ಐ ವಿಲ್ ರೆಸ್ಪಾಂಡ್ ಟು ಇಟ್ ಡೆಫಿನೆಟ್ಲಿ. Okay, so if you don't have any doubts, I can give, we have time, so please ask me any questions. Yeah. Any doubts? Sir, any doubts illa ante sir. Okay, sir. Okay, sir. Thank you, students. Thank you for your patience. Thank you for your cooperation. Wish you all the best. Please get in touch with me if you have any questions. I will definitely respond to you. All the best for your future career. Thank you. Thank you. Thank you. Thank you, students. Sir, you close model, sir. You can close the session. Sir, next students, sir, this is the last batch. Sir, this is the last batch, sir. This is the last batch, sir. Okay. Yes, sir. Okay, sir. Thank you very much, sir, for your coordination, cooperation, for arranging it, for your support during the session. Okay, sir. Thank you, sir. Thank you, sir. Thank you. Thank you. Welcome. Bye. Bye, sir. Bye. Bye. Bye, students. Take care.